ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಎಲ್ಲರ ಮನೆಗಳಲ್ಲಿ ಒಂದು ತಿಜೋರಿ, ಬೀರು ಅಥವಾ ಹಣದ ಪೆಟ್ಟಿಗೆ ಇದ್ದೇ ಇರುತ್ತೆ. ಬೆಲೆ ಬಾಳುವ ವಸ್ತುಗಳು ಮತ್ತು ಹಣವನ್ನ ಸಾಮಾನ್ಯವಾಗಿ ಇಲ್ಲಿಟ್ಟಿರ್ತೀವಿ. ಈ ತಿಜೋರಿಯನ್ನ ಯಾವತ್ತೂ ಖಾಲಿ ಬಿಡಬಾರದು. ನಿಮ್ಮ ಮನೆಯ ತಿಜೋರಿ ಸದಾ ತುಂಬಿರಬೇಕು ಅಂತಂದ್ರೆ ನೀವು ಕೆಲವೊಂದು ನಿಯಮಗಳ ಪಾಲನೆಯನ್ನ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ವಿಡಿಯೋದಲ್ಲಿ ನಿಮ್ಮ ಅನುಕೂಲಕ್ಕಾಗಿ ಕೆಲವೊಂದು ನಿಯಮಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ಇವುಗಳನ್ನ ಪಾಲಿಸಿದ್ದೇ ಆದ್ರೆ ನಿಮ್ಮ ಖಜಾನೆ ಹಣದಿಂದ ತುಂಬೋದು ಖಚಿತ. ಇದರಿಂದ ನಿಮಗೆ ಯಾವುದೇ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆ ಕಾಡೋದಿಲ್ಲ. ಹಾಗಿದ್ರೆ ಆ ಪರಿಹಾರಗಳು ಯಾವುವು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಈ ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೇನೇ ವಿಡಿಯೋದ ಕೆಳಗಡೆ ಜಾಯ್ನ್ ಅನ್ನೋ ಬಟನ್ ಇದೆ, ಅದನ್ನ ಒತ್ತಿ ಚಾನೆಲ್ಗೆ ಮೆಂಬರ್ ಆಗಬಹುದು ಮತ್ತು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಶೇರ್ ಮಾಡಬಹುದು. ಮೊದಲ ಪರಿಹಾರ ಏನು ಅಂತಂದ್ರೆ, ತಿಜೋರಿಯಲ್ಲಿ ಒಂದು ಅಡಿಕೆಯನ್ನ ಇಡಿ. ಅಡಿಕೆ ಸಂಪೂರ್ಣವಾಗಿರಬೇಕು, ಮುರಿದಿರಬಾರದು. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಈ ಅಡಿಕೆಗೆ ಪವಿತ್ರ ದಾರವನ್ನ ಸುತ್ತಿ ಅದನ್ನ ಪೂಜೆಯ ಸಮಯದಲ್ಲಿ ದೇವರ ಮುಂದೆ ಇರಿಸಿ. ಇದನ್ನ ಗೌರಿ ಮತ್ತು ಗಣೇಶನ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಪೂಜೆ ಮಾಡಿದ ನಂತರ ಅಡಿಕೆಯನ್ನ ತಿಜೋರಿಯಲ್ಲಿಡಿ. ಯಾಕಂತಂದ್ರೆ ಅಡಿಕೆಯನ್ನ ಜ್ಞಾನದ ದೇವರಾದ ಗಣೇಶ ಎಂದು ಪರಿಗಣಿಸಲಾಗುತ್ತೆ. ಇಂತಹ ಅಡಿಕೆಯನ್ನ ತಿಜೋರಿಯಲ್ಲಿಟ್ರೆ ಗಣೇಶ ವಾಸಿಸುವ ಸ್ಥಳದಲ್ಲಿ ಖಂಡಿತವಾಗಿಯೂ ಲಕ್ಷ್ಮೀ ದೇವಿ ವಾಸಿಸ್ತಾಳೆ. ಇದರಿಂದ ಲಕ್ಷ್ಮೀ ದೇವಿ ಶಾಶ್ವತವಾಗಿ ಮನೆಯಲ್ಲಿ ವಾಸಿಸ್ತಾಳೆ. ಒಂದು ಮಾತು ನೆನಪಲ್ಲಿರಲಿ, ಲಕ್ಷ್ಮೀ ಪೂಜೆಯ ಸಮಯದಲ್ಲಿ ಅಡಿಕೆಯನ್ನ ಇರಿಸಿ ಅಡಿಕೆಯ ಸುತ್ತಲೂ ಕೆಂಪು ದಾರವನ್ನ ಸುತ್ತಿ ಅಕ್ಕಿ ಧಾನ್ಯಗಳು, ಕುಂಕುಮ, ಹೂವುಗಳು ಮತ್ತು ಇತರೆ ವಸ್ತುಗಳಿಂದ ಪೂಜಿಸಿ. ಪೂಜೆಯ ನಂತರ ಅಡಿಕೆಯನ್ನ ತಿಜೋರಿಯಲ್ಲಿರಿಸಿ. ಶ್ರೀಚಕ್ರ ಯಾರ ಮನೆಯಲ್ಲಿರುತ್ತೋ ಅವರ ಮನೆಗೆ ಲಕ್ಷ್ಮೀ ಮಾತೆ ನಗನಗುತ್ತಾ ಪ್ರವೇಶ ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸೋಲು ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿರೋ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಮನೆಗೆ ತರಿಸಿ ಪೂಜೆ ಮಾಡಿ. ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೀವು ಕೈ ಹಾಕುವ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ. ಅಪಾರ ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ. ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಸೈಟ್ ಕೊಳ್ತೀರಾ, ಮನೆ ಕಟ್ಟಿಸ್ತೀರಾ, ನಿಮ್ಮ ಕನಸಿನ ವಾಹನ ಕೊಳ್ತೀರಾ, ಮಕ್ಕಳು ಮಾತು ಕೇಳ್ತಾರೆ, ಶತ್ರುನಾಶ ಆಗುತ್ತೆ. ಎರಡ ನೀವು ಬಯಸಿದ್ದನ್ನ ಕೊಡುವಂತಹ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡಿಕೊಳ್ಳಿ. ಮುಂದಿನ ಪರಿಹಾರವು ನಿಮಗೆ ಸಮೃದ್ಧಿಯನ್ನ ತರುವಂತಹ ಪರಿಹಾರವಾಗಿದೆ. ನಿಮ್ಮ ತಿಜೋರಿಯಲ್ಲಿ 10 ರೂಪಾಯಿ ನೋಟುಗಳ ಬಂಡಲ್ ಅನ್ನ ಕೆಲವು ಹಿತ್ತಾಳೆ ಮತ್ತು ತಾಮ್ರದ ನಾಣ್ಯಗಳೊಂದಿಗೆ ಇರಿಸಿ. ಇದರಿಂದಲೂ ಕೂಡ ನಿಮ್ಮ ತಿಜೋರಿಯಲ್ಲಿ ಹಣವು ಡಬಲ್ ಆಗುವ ಸಾಧ್ಯತೆಗಳಿವೆ. ಅರಳಿ ಎಲೆಯ ಪರಿಹಾರ ಒಂದು ಪವರ್ಫುಲ್ ಪರಿಹಾರವಾಗಿದೆ. ಒಂದು ಅರಳಿ ಎಲೆಯನ್ನ ತಗೊಂಡು ಅದರ ಮೇಲೆ ತುಪ್ಪದೊಂದಿಗೆ ಬೆರೆಸಿದ ಕೆಂಪು ಕುಂಕುಮದಿಂದ ಓಂ ಅಂತ ಬರೀರಿ. ಅದನ್ನ ನಿಮ್ಮ ತಿಜೋರಿ ಅಥವಾ ಹಣ ಸಂಗ್ರಹ ಮಾಡುವ ಸ್ಥಳದಲ್ಲಿ ಇರಿಸಿ. ಕನಿಷ್ಠ 5 ಶನಿವಾರಗಳವರೆಗೆ ಇದನ್ನ ಮಾಡಿ. 5 ಶನಿವಾರ 5 ಅರಳಿ ಎಲೆಗಳಲ್ಲಿ ಈ ಉಪಾಯವನ್ನ ಮಾಡಿ. 6ನೇ ಶನಿವಾರ ಎಲ್ಲಾ ಅರಳಿ ಎಲೆಗಳನ್ನ ಸಂಗ್ರಹಿಸಿ ಪುನಃ ಅರಳಿ ಮರದ ಕೆಳಗೆ ಹಾಕಿ. ಇದರಿಂದ ಖಜಾನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತೆ. ಇನ್ನು ಪುಷ್ಯ ನಕ್ಷತ್ರದಂದು ಸಂಜೆ ಲಕ್ಷ್ಮೀ ದೇವಿಯನ್ನ ಪೂಜಿಸಿ. ಪೂಜೆಯ ಸಮಯದಲ್ಲಿ ಹಳೆಯ ಬೆಳ್ಳಿ ನಾಣ್ಯಗಳು ಮತ್ತು ಸ್ವಲ್ಪ ಹಣದ ಜೊತೆ ಹಳದಿ ಬಣ್ಣದ ಕವಡೆಗಳನ್ನ ಇರಿಸಿ ಮತ್ತು ಕುಂಕುಮ ಹಾಗೂ ಅರಿಶಿನವನ್ನ ಹಚ್ಚಿ ಪೂಜಿಸಿ. ಪೂಜೆಯ ನಂತರ ಅವುಗಳನ್ನ ನಿಮ್ಮ ತಿಜೋರಿಯಲ್ಲಿರಿಸಿ. ಇದರಿಂದ ನಿಮ್ಮ ತಿಜೋರಿ ಯಾವಾಗ್ಲೂ ಹಣದಿಂದ ತುಂಬಿರತ್ತೆ. ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡಿಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ.
ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಭೋಜಪತ್ರವನ್ನ ತಿಜೋರಿಯಲ್ಲಿರಿಸಿ. ಭೋಜಪತ್ರ ನಿಮಗೆ ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲಿ ಸುಲಭವಾಗಿ ಸಿಗುತ್ತೆ. ಕೆಂಪು ಶ್ರೀಗಂಧವನ್ನ ಶಾಯಿಯಾಗಿ ಬಳಸಿ ನವಿಲುಗರಿಯಿಂದ ಭೋಜಪತ್ರದ ಮೇಲೆ ಶ್ರೀಂ ಅಂತ ಬರೀರಿ. ಅದು ಚೆನ್ನಾಗಿ ಒಣಗಿದ ಬಳಿಕ ಭೋಜಪತ್ರವನ್ನ ನಿಮ್ಮ ತಿಜೋರಿಯಲ್ಲಿರಿಸಿ. ಕೆಲವೇ ದಿನಗಳಲ್ಲಿ ನೀವು ಪ್ರಯೋಜನಗಳನ್ನು ಪಡೆಯುವುದಕ್ಕೆ ಪ್ರಾರಂಭಿಸ್ತೀರಿ. ನಿಮ್ಮ ಸಂಪತ್ತು ಬೆಳೆಯುತ್ತಲೇ ಇರುತ್ತೆ. ಮುಂದಿನ ಪರಿಹಾರ ಶಂಖಪುಷ್ಪದ ಬೇರಿನ ಒಂದು ಉಪಾಯ. ಹೌದು, ಪುಷ್ಯ ನಕ್ಷತ್ರದ ದಿನದಂದು ಶಂಖಪುಷ್ಪ ಗಿಡದ ಬೇರನ್ನ ತಂದು ಅದಕ್ಕೆ ದೇವರಿಗೆ ಪೂಜಿಸುವಂತೆ ಪೂಜಿಸಿ. ನಂತರ ಅದನ್ನ ಬೆಳ್ಳಿಯ ಪೆಟ್ಟಿಗೆಯಲ್ಲಿ ಇರಿಸಿ. ಬಳಿಕ ಅದನ್ನ ನಿಮ್ಮ ಹಣದ ಪೆಟ್ಟಿಗೆ, ತಿಜೋರಿ, ಖಜಾನೆಯಲ್ಲಿರಿಸಿ. ಈ ಪರಿಹಾರವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನ ಪಡೆಯುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಪ್ರತಿ ಪುಷ್ಯ ನಕ್ಷತ್ರದಲ್ಲಿ ಆ ಬೆಳ್ಳಿಯ ಪೆಟ್ಟಿಗೆಯಿಂದ ಶಂಖಪುಷ್ಪ ಬೇರನ್ನ ಬದಲಿಸಿ ಮುಂದಿನ ಪುಷ್ಯ ನಕ್ಷತ್ರದಂದು ಹೊಸ ಶಂಖಪುಷ್ಪ ಬೇರನ್ನ ತಂದು ಅದಕ್ಕೆ ಮತ್ತೆ ಪೂಜೆ ಮಾಡಿ ಬೆಳ್ಳಿಯ ಪೆಟ್ಟಿಗೆಯಲ್ಲಿ ಇರಿಸಬೇಕು. ಹಳೆಯ ಬೇರನ್ನ ತೆಗೆದು ನೀರು ಹರಿಯುವ ಜಾಗದಲ್ಲಿ ಬಿಡಬೇಕು. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಉಂಟಾಗಬೇಕು ಅಂತಂದ್ರೆ ನೀವು ಮುತ್ತಿನ ಶಂಖ ಮತ್ತು ಬೆಳ್ಳಿ ನಾಣ್ಯವನ್ನ ಹೊಸ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನ ಕೆಂಪು ದಾರದಿಂದ ಕಟ್ಟಿ ತಿಜೋರಿಯಲ್ಲಿರಿಸಿ. ಇದು ವ್ಯಾಪಾರದಲ್ಲಿ ಲಾಭವನ್ನ ತರುತ್ತೆ. ಇದಲ್ಲದೆ ನಿಮ್ಮ ವ್ಯವಹಾರದಲ್ಲಿ ನೀವು ಬಯಸಿದ ಲಾಭವನ್ನ ಗಳಿಸದೇ ಇದ್ರೆ ಯಾವುದೇ ಶನಿವಾರದಂದು ನೀಲಿ ಬಟ್ಟೆಯಲ್ಲಿ 21 ಕೆಂಪು ಹವಳದ ಧಾನ್ಯಗಳನ್ನ ಕಟ್ಟಿ ನಿಮ್ಮ ತಿಜೋರಿಯಲ್ಲಿರಿಸಿ. ನಿಮ್ಮ ನೆಚ್ಚಿನ ದೇವರನ್ನ ಧ್ಯಾನಿಸಿ ಮತ್ತು ಪ್ರತಿದಿನ ಧೂಪದ್ರವ್ಯ ಮತ್ತು ದೀಪವನ್ನ ಬೆಳಗಿಸಿ. ಇದನ್ನ ನಿಯಮಿತವಾಗಿ ಮಾಡೋದ್ರಿಂದ ನಿಮ್ಮ ವ್ಯವಹಾರದಲ್ಲಿ ಲಾಭ ಮತ್ತು ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ನಿಮ್ಮ ಲಾಕರ್ನಲ್ಲಿ ಹಣ ತುಂಬಿರಬೇಕು ಅಂತಂದ್ರೆ ಈ ಕೆಲಸ ಮಾಡಿ ಅನ್ನೋ ರಹಸ್ಯ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.